ವೆಲ್ಕಮ್ ಬ್ಯಾಕ್. ನನಗೆ ಆ ಹಾಡು ಜ್ಞಾಪಕ ಬಂತು. ಯಾವುದು ಹಾಡು ನಾನು ಮುಂಚೆ ಹೇಳ್ತಾ ಇದ್ದೆ, ಸುಗುಣ ಅವ್ರಿಗೆ ಗಮನನೂ ಬರಲಿಲ್ಲ. ಇದು ಈ ಹಾಡು. ಸಖತ ಗೌಡೆ ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾರೆ, ಬಿದ್ದೆ ಬಿಡ್ತಾರೆ, ಸಖತ ಗೌಡೆ ನಗುಂಬೆ. ಈ ಹಾಡು ನನಗೆ ತುಂಬ ಇಷ್ಟ. ಓಕೆ, ಸೊ ಈಗ ಪೂಜಾ ಜೊತೆ ಒಬ್ರು ಡಾನ್ಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಫ್ಯಾನು. ಸೊ ಅವಾಗಿಂದ ಕೇಳ್ತಾ ಇದ್ದಾರೆ ಒಂದೇ ಒಂದು ಚಾನ್ಸ್ ಕೊಡಿ, ಅವ್ರ ಜೊತೆ ಸ್ಟೆಪ್ ಹಾಕಬೇಕು ಅಂತ. ಎಸ್, ಪ್ಲೀಸ್ ವೆಲ್ಕಮ್. ನಮ್ ತಮ್ ನಮ್ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ, ಸೋತಿದೆ, ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ಎಂದಿದೆ. ಘಲ್ 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 ತಾಳಕ್ಕೆ ತಮ್ ನಮ್ ಎಂದಿದೆ. ಖುಷಿ ಆಯ್ತಾ? Yes, ma'am. ಚೆನ್ನಾಗಿ ಹೇಳ್ಕೊಟ್ರ ಡಾನ್ಸ್? No, yes, ma'am. ಇಟ್ ಈಸ್ ಓನ್ಲಿ ಎಕ್ಸ್ಪ್ರೆಷನ್ಸ್ ದಿಸ್ ಸಾಂಗ್. ಇದರಲ್ಲಿ ಡಾನ್ಸ್ ಏನು ಮಾಡೋಕ್ಕೆ ಆಗಲ್ಲ. ಅಂಡ್ ಅಭಿನೇತ್ರಿಗೋಸ್ಕರ ನೀವು ತುಂಬಾ ಎಕ್ಸ್ಪ್ರೆಷನ್ಸ್ ಎಲ್ಲ ಆ ಥರ ಪ್ರಾಕ್ಟೀಸ್ ಮಾಡಿರ್ತೀರ ಅಲ್ವಾ, ಹಳೆ ಸಿನಿಮಾಗಳೆಲ್ಲ ನೋಡಿ? ಆ್ಯಕ್ಚುಲಿ ತುಂಬ ಇಟ್ ಇಸ್ ಡಿಫಿಕಲ್ಟ್ ಆ್ಯಕ್ಚುಲಿ. ಏನೋ ನೋಡೋದು ಎಲ್ಲ ಇಟ್ಸ್ ಡಿಫಿಕಲ್ಟ್. ಮ್ಯಾಮ್, ನೀವು ಆ್ಯಕ್ಟ್ರೆಸ್ ಆಗಿ, ಪ್ರೊಡ್ಯೂಸರ್ ಆಗಿ, ಈಗ ನೆಕ್ಸ್ಟ್ ಡೈರೆಕ್ಟು ಮಾಡ್ತಿದ್ದೀರಾ. ಈಗ ಪಾಲಿಟಿಕ್ಸಿಗೂ ಎಂಟ್ರ್ ಆಗಿದ್ದೀರಾ. ವಾಟ್ ಅಬೌಟ್ ಯುವರ್ ಪಾಲಿಟಿಕ್ಸ್ ಬಗ್ಗೆ ಫಸ್ಟ್ ಆಫ್ ಆಲ್ ಮಾತೇ ಆಡೋಕೆ ಇಷ್ಟಪಡಲ್ಲ. ನಾನು ಪಾಲಿಟಿಕ್ಸ್ ತುಂಬ ದೂರ. ಪೂಜಾ ಗಾಂಧಿ, ಐ ಆಮ್ ನಾಟ್ ಇನ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಐ ಆಮ್ ಬ್ಯುಸಿ ವಿತ್ ಮೈ ಪ್ರೊಡಕ್ಷನ್ ಆ್ಯಂಡ್ ಮೈ ಫ್ಯಾಮಿಲಿ ಅಷ್ಟೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏನು ಒಳ್ಳೆ ಕೆಲಸ ಮಾಡಬೇಕು ಜನಗೋಸ್ಕರ ಆ್ಯಂಡ್ ವಾಟ್ ಎವರ್ ಇಟ್ ಇಸ್, ಐ ಡೂ ಇಟ್ ಪರ್ಸ್ನಲಿ. ಬಟ್ ಆ ಲೆವೆಲ್ಗೆ ನಾನು ಮತ್ತೆ ಬರೋಕ್ಕೆ ಇಷ್ಟಪಡಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನೀವು ಬಿಗ್ ಬಾಸಿಗೆ ಹೋಗಿದ್ರಿ, ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು? ಬಿಗ್ ಬಾಸ್ ಒಳ್ಳೆ ಥಾಟ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಐ ಥಿಂಕ್ ಅಗೇನ್ ಇಟ್ ಈಸ್ ಅಲ್ಲಿ ಯು ಗೋ, ಐ ಥಿಂಕ್ ಇಟ್ಸ್ ನಿಮ್ಮ ಪರ್ಸೆಪ್ಷನ್, ನೀವು ಜೀವನ ಹೇಗೆ ನೋಡ್ತೀರಾ ಆ ದೃಷ್ಟಿಕೋನ ಚೇಂಜ್ ಆಗಿಬಿಡುತ್ತೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಅದನ್ನು ನಾನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ನನಗೋಸ್ಕರ ಐ ಥಿಂಕ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಅದರಿಂದ ಇನ್ನೂ ಸ್ಟ್ರಾಂಗ್ ಆಗಿ ಬಂದೆ. ಆಮೇಲೆ ಇನ್ನೊಂದು ಕಲಿಬೇಕು ಅಂದರೆ ನಾವು ನಮ್ಮನ್ನು ನಂಬಬೇಕು. ವಿ ಶುಡ್ ನಾಟ್ ಟ್ರಸ್ಟ್ ಎನಿಬಡಿ ಇನ್ ದಿಸ್ ವರ್ಲ್ಡ್. ವಿ ಶುಡ್ ಬಿಲೀವ್ ಪೀಪಲ್, ಬಟ್ ವಿ ಶುಡ್ ಟ್ರಸ್ಟ್ ಅವರ್ ಸೆಲ್ಫ್ಸ್. ಪೂಜಾಗೆ ವಚನ ಹೇಳಲಿಕ್ಕೂ ಕೂಡ ಬರುತ್ತೆ, ನಿಮಗೆ ಗೊತ್ತಾ? ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಎಲ್ಲರಿಗೂ ಆಶ್ಚರ್ಯ ಹೇಳಿದ್ದೀನಿ ಆ ವಚನ. ಇವತ್ತು ಐ ಥಿಂಕ್ ಐ ಸೇ ಅ ಡಿಫ್ರೆಂಟ್ ಒನ್. ಯಾ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಎತ್ತ ಸಂಬಂಧವಯ್ಯ, ಸಮುದ್ರದ ಉಪ್ಪು ಬೆಟ್ಟದ ನಲ್ಲಿಕಾಯಿ, ಎತ್ತಣ ಎತ್ತ ಸಂಬಂಧವಯ್ಯ. ತುಂಬ ವಿಷಯಗಳಂತೂ ಇವತ್ತು ಮಾತನಾಡಿದ್ದೀವಿ. ಸೊ ಎಲ್ಲರೂ ಕೂಡ ನಿಮ್ಮ ಜೊತೆ ಸೆಲ್ಫಿ ತಗೊಳಕ್ಕೆ ರೆಡಿ ಆಗಿದ್ದಾರೆ, ಡಾನ್ಸ್ ಮಾಡೋಕ್ಕೂ ರೆಡಿ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಫ್ಯಾನ್ಸ್ ಜೊತೆ. ಸೊ ಸೆಲ್ಫಿ ತಗೊಳ್ಳೋಣ? ಎಸ್, ಡೆಫಿನೆಟ್ಲಿ. ಸೊ ಪೂಜಾ, ಇವತ್ತಿನ ಶೋ ಫುಲ್ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಥರ ಆರಾಮಾಗಿ ಕೂತ್ಕೊಂಡು ಯಾವ ಫ್ಯಾನ್ಸ್ ಜೊತೆ ಮಾತಾಡೋಕ್ಕೆ ನಮಗೆ ಅವಕಾಶ ಸಿಗಲ್ಲ. ಯಾಕೆಂದರೆ ಆಚೆ ಹೋದರೆ ಬರೀ ಕ್ರೌಡಲ್ಲಿ, ಇಲ್ಲಾಂದರೆ ಬಂದು ಬೇಗ ಮಾತಾಡ್ಕೊಂಡು ಹೋಗಿಬಿಡ್ತಾರೆ. ಬಟ್ ಇದು ನೀವು ಕೇಳಿರೋ ಪ್ರಶ್ನೆ, ಯಾಕೆಂದರೆ ನೀವು ಕರ್ನಾಟಕನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಇಡೀ ಕರ್ನಾಟಕ ಜನತಾ ಮನಸ್ಸಲ್ಲಿ ಇರೋ ಪ್ರಶ್ನೆಗಳನ್ನು ನೀವು ಕೇಳಿದ್ದೀರಾ. ಸೊ ಐ ಥಿಂಕ್ ನನಗೆ ಅನಿಸುತ್ತೆ ನಾನು ಇಡೀ ರಾಜ್ಯಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಹಾಗಾಗಿ ಸೊ ತುಂಬ ಖುಷಿ ಆಗಿದೆ. ಎಸ್, ಲೆಟ್ಸ್ ಟೇಕ್ ಅ ಸೆಲ್ಫಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾ, ಇದು ಈ ವಾರದ ಮೀಟ್ ಅಂಡ್ ಗ್ರೀಟ್ ಯೋರ್ ಫೇವ್ರೆಟ್ ಆಕ್ಟರ್ ಶೋನ ನೋಡಿದ್ದೀರಾ. ವೀಕೆಂಡಲ್ಲಿ ಪ್ರತಿ ವಾರ ಒಬ್ಬೊಬ್ರು ಸೆಲೆಬ್ರಿಟಿ ನಮ್ಮ ಜೊತೆಗಿರ್ತಾರೆ. ಈ ವಾರ ಪೂಜಾ ಗಾಂಧಿ ಅವರಿದ್ರು. ನೆಕ್ಸ್ಟ್ ವೀಕ್ ಯಾರು ಇರ್ತಾರೆ? ಕುತೂಹಲ ಹಾಗೆ ಉಳಿಸ್ಕೊಳ್ಳಿ. ಇದು ಇವತ್ತಿನ ಮೀಟ್ ಅಂಡ್ ಗ್ರೀಟ್ ಯೋರ್ ಫೇವ್ರೆಟ್ ಆಕ್ಟರ್.
ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ವಾರ್ಡ್ರೋಬ್ ಕರ್ಟಸಿ ಬೈ ಬ್ಲೂಸ್ ಅಂಡ್ ಪಿಂಕ್ಸ್, ಕಮರ್ಷಿಯಲ್ ಸ್ಟ್ರೀಟ್, ಬೆಂಗಳೂರು.